34 ಇದ್ದಾಗ 34 ಇಂದ 32ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 2 ಬರುತ್ತಲ್ವಾ? ಆಗ ನಾವು ತಗೋಬೇಕಾಗಿರೋದು ನಮ್ಮ ಮೆಜರ್ಮೆಂಟ್ ಯಾವ ನೀವು ನೋಡ್ಬೋದು, ಇಲ್ಲಿ ಮೇಲೆ ಇರಲಿ, ಇಲ್ಲಿಂದ ನಮ್ಮ ಕಪ್ ಸೈಜ್ನ ನಾವು ಸರಿಯಾಗಿ ಇಟ್ಕೊಂಡು ಈ ಥರ ತಗೊಳ್ಬೇಕು. ಸೊ ನನ್ನ ಕಪ್ ಸೈಜ್ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರೋದೇ ಇಲ್ಲ. ಏನಪ್ಪ ಅಂದರೆ ನಮ್ಮ ಬ್ರಾ ಸೈಜ್, ಸೊ ನಮ್ಮ ಬ್ರಾ ಸೈಜ್ನ ಯಾವ ಥರ ಸೆಲೆಕ್ಟ್ ಮಾಡಬೇಕು, ನಾವು ಯಾವ ಥರ ಬ್ರಾನೇ ಸಿಗತ್ತೆ ನೋಡಿ. ನನ್ನ ಹತ್ರ ಇರೋದು ಸಿ ಕಪ್, ನಿಮಗೆ ಕಾಣಿಸ್ತಾ ಇದೆಯಾ ಅಂತ ಅಂದ್ಕೊಂಡಿದ್ದೀನಿ. ಸಿ ಕಪ್ ಬ್ರಾನ ತೊಗೊಂಡಿದ್ದೀನಿ. ಸೊ ಇದೊಂದಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ರೆ ನಿಮಗೂ ಯೂಸ್ ಆಗುತ್ತೆ. ಸೊ ಕಪ್ ಸೈಜ್ನ ಇವತ್ತೇನೆ ಒಂದು ಟೇಪ್ ತೊಗೊಂಡು ಇಟ್ಕೊಂಡು ಮೆಜರ್ ಮಾಡ್ಕೊ. ಫ್ರಂಟ್ ಈ ಥರ ಮುಂದೆ ಬಂದಂಗೆ ಅನ್ಸತ್ತೆ. ನಾವು ಡ್ರೆಸ್ಗಳಾಗಲಿ ಟೀ ಶರ್ಟ್ಸಿಗೆಲ್ಲ ಆಗಲಿ ತುಂಬ ಹೆವಿ ಬ್ರೆಸ್ಟ್ ಇರೋರು ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ಟಾಪಿಕ್ ಏನು ಅಂತ ಆ್ಯಕ್ಚುಲಿ ತಮ್ನೈಲ್ ನೋಡಿ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ. ಸೊ ಎಸ್, ನಮ್ಮ ಲೇಡೀಸಿಗೆ ಸಂಬಂಧಪಟ್ಟಿರೋ ಅಂಥ ಪರ್ಸ್ನಲ್ ವಿಚಾರಗಳು, ಒಂದಷ್ಟು ಕನ್ಫ್ಯೂಷನ್ಸಲ್ಲಿ, ಒಂದಷ್ಟು ಏನಂತೀವಿ ಹಿಂಜರಿಕೆ ಅಂತೀವಲ್ವಾ, ಅಂಥದನ್ನ ಮನಸ್ಸಲ್ಲೇ ಇಟ್ಕೊಂಡಿರ್ತೀವಿ. ತುಂಬ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋದೇ ಇಲ್ಲ. ಕೆಲವೊಬ್ಬರು ಎಲ್ಲಿ ಶೇರ್ ಮಾಡಿಕೊಂಡ್ರೆ ಅಯ್ಯೋ ನಿಂಗೆ ಇಷ್ಟು ಸಿಲ್ಲಿ ವಿಚಾರನೂ ಗೊತ್ತಿಲ್ವಾ, ಇದ್ರ ಬಗ್ಗೆ ನಿಂಗೆ ಇಷ್ಟು ತಿಳುವಳಿಕೆ ಇಲ್ವಾ ಅಂತ ಎಲ್ಲ ಅಂದ್ಕೊಂಡ್ಬಿಡ್ತೀವೋ ಅನ್ನೋ ಒಂದು ಸಣ್ಣ ಈಗೋ ನಮ್ಮೆಲ್ಲರಿಗೂ ಕಾಡ್ತಾ ಇರುತ್ತೆ. ಸೊ ಹಾಗಾಗಿ ತುಂಬ ವಿಷಯಗಳನ್ನ ಹೇಗೆ ಕೇಳೋದು, ಬೇರೆಯವ್ರ ಹತ್ರ ಏನು ತಿಳ್ಕೊಳ್ಳೋದು ಅಂತ ಗೊತ್ತಿಲ್ಲದೇನೆ ತುಂಬ ಸಫರ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೋಸ್ಕರ ಅಂದ್ಕೊಂಡು ನಾನಿವತ್ತು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ತುಂಬ ಇನ್ಫಾರ್ಮೇಷನ್ನು ನಿಮ್ಗೆಲ್ಲರಿಗೂ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರೋದೇ ಇಲ್ಲ. ಏನಪ್ಪ ಅಂದರೆ ನಮ್ಮ ಬ್ರಾ ಸೈಜ್, ಸೊ ನಮ್ಮ ಬ್ರಾ ಸೈಜ್ನ ಯಾವ ಥರ ಸೆಲೆಕ್ಟ್ ಮಾಡಬೇಕು, ನಾವು ಯಾವ ಥರ ಬ್ರಾನ ನಮ್ಮ ಬಾಡಿಗೆ, ನಮ್ಮ ಬಾಡಿ ಶೇಪಿಗೆ ತಕ್ಕಂತೆ ನಾವು ಯಾವ ಥರ ಬ್ರಾನ ಯೂಸ್ ಮಾಡಬೇಕು ಅಂತ ತುಂಬ ಜನಕ್ಕೆ ಗೊತ್ತಿರೋದೇ ಇಲ್ಲ. ಬ್ಲೈಂಡಾಗಿ ಶಾಪ್ಗೆ ಹೋಗಿ ಕೆಲವ್ರಿಗಂತೂ ಬ್ರಾ ಕೇಳೋದಕ್ಕೂ ಒಂಥರ ಹಿಂಜರಿಕೆ. ಸೊ ಅದರಲ್ಲೂ ಜೆಂಟ್ಸ್ ಎಲ್ಲ ಇದ್ದಾಗ ಬ್ರಾ ಪರ್ಚೇಸ್ ಮಾಡೋಕ್ಕೂ ಒಂಥರ ಮುಜುಗರ ಪಡ್ತಾ ಇರ್ತಾರೆ. ಸೊ ಯಾವ ಥರ ಕೇಳೋದು, ಏನು ಮಾಡೋದು, ಹೆಂಗೆ ಕೇಳೋದು ಅಂತ ತುಂಬ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ಯಾಕೆಂದರೆ ನಾನು ನನ್ನ ಫ್ಯಾಮಿಲಿ ಒಳಗಡೆನೆ ನೋಡಿರ್ತಾ ಇರ್ತೀನಿ. ಎಸ್ಪೆಷಲಿ ನಮ್ಮ ಅಕ್ಕನೂ ಅಷ್ಟೇ, ಬ್ರಾನ ಎಷ್ಟು ಸ್ಲೋಗೆ, ಆ್ಯಕ್ಚುಲಿ ಜೆಂಟ್ಸ್ ಏನಾದರೂ ಇದ್ದಾರೆ ಅಂದರೆ ಶಾಪ್ಗೆ ಹೋದಾಗ ಅವಳು ಕೇಳೋಕ್ಕೇ ತುಂಬ ಮುಜುಗರ ಪಡ್ತಾ ಇರ್ತಾಳೆ. ಸೊ ಹಾಗಾಗಿ ತುಂಬ ಸತಿ ನಾನು ಹೇಳ್ತಾ ಇರ್ತೀನಿ, ಅದರಲ್ಲೇನಿದೆ ತಪ್ಪು, ನಮಗೆ ಗೊತ್ತಿಲ್ಲದೆ ಇರೋದನ್ನ ಕೇಳಿ ತಿಳ್ಕೊಳ್ಬೋದು ಅಲ್ವಾ ಅಂತ. ಸೊ ಅವಳ ಥರನೇ ಎಷ್ಟೊಂದು ಜನ ಅದ್ರ ಬಗ್ಗೆ ತಿಳುವಳಿಕೆ ಇಲ್ದೇ ತುಂಬ ಜನ ಸಫರ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮೊದಲಿಗೆ ನಮ್ಮ ಬಾಡಿಗೆ, ನಮ್ಮ ಬಾಡಿ ಶೇಪಿಗೆ ಯಾವ ಥರ ಬ್ರಾ ಸೆಟ್ ಆಗುತ್ತೆ ಅನ್ನೋದನ್ನ ಮೊದಲು ತಿಳ್ಕೊಳ್ಬೇಕು ನಾವು. ಸೊ ನಾನು ಕೂಡ ಇಂಥದ್ದೊಂದಷ್ಟು ವಿಡಿಯೋಸ್ನ ನೋಡಿ, ಇಂಥದ್ದೊಂದಷ್ಟು ನಾವು ಫ್ರೆಂಡ್ಸ್ ಎಲ್ಲ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಫ್ರೆಂಡ್ಸ್ ಜೊತೆ ಮಾತಾಡಿ ಎಲ್ಲ ಇದನ್ನ ಆದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಏನು ಹುಡ್ತಾನೆ ಕಲ್ತಿರಲಿಲ್ಲ. ಸೊ ಇದು ಬೇರೆಯವ್ರಿಗೂ ಯೂಸ್ ಆಗ್ಬೋದೇನೋ, ನಮ್ಮ ಥರನೇ ತುಂಬ ಕನ್ಫ್ಯೂಷನ್ಸಲ್ಲಿ ಇರೋ ಅಂಥ ಎಲ್ಲ ಲೇಡೀಸಿಗೂ ಯೂಸ್ ಆಗ್ಬೋದೇನೋ ಅಂತ ಇವತ್ತಿನ ಟಾಪಿಕ್ಕು. ಮೊದಲಿಗೆ ನಮ್ಮ ಬ್ರಾ ಸೈಜ್ನ ಕಂಡಿಡ್ಕೊಳ್ಳೋದು ಹೇಗೆ ಅಂತ ಫಸ್ಟು ನಾವು ತಿಳ್ಕೊಬೇಕಾಗಿರೋದು, ನಮ್ಮ ಬ್ರಾ ಸೈಜ್ನ ಯಾವ ಥರ ನಾವು ಐಡೆಂಟಿಫೈ ಮಾಡ್ಬೋದು ಅಂತ. ಆ್ಯಕ್ಚುಲಿ ನಾನೇ ಮೆಜರ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಈ ಥರ ಟೇಪು ಸೊ ಸಾಮಾನ್ಯವಾಗಿ ಎಲ್ಲರ ಹತ್ರ ಇರುತ್ತೆ. ನಿಮ್ಮ ಹತ್ರ ಇಲ್ಲ ಅಂದ್ರೂ ನಿಮಗೋಸ್ಕರ ಒಂದು ಪರ್ಚೇಸ್ ಮಾಡಿ ಇಟ್ಕೊಳ್ಳಿ. ಇದೇನು ಒಂದು 50 ರೂಪಾಯಿ ಇರ್ಬೋದೇನೋ ಗೊತ್ತಿಲ್ಲ, ಎಲ್ಲ ಬ್ಯಾಂಗಲ್ ಸ್ಟೋರ್ಗಳಲ್ಲೂ ಸಿಗತ್ತೆ. ಸೊ ಮೊದಲಿಗೆ ನಾನು ತೋರಿಸ್ತೀನಿ. ಫಸ್ಟು ಈ ಥರ ಒಂದು ಟೇಪ್ ತಗೊಳ್ಳಿ, ನಮ್ಮ ಬ್ಯಾಂಡ್ ಸೈಜ್. ಸೊ ನಮ್ಮ ಬ್ಯಾಂಡ್ ಸೈಜ್ನ ಫಸ್ಟ್ ನೋಡ್ಕೊಳ್ಬೇಕು. ಹಿಂದೆನೂ ಅಷ್ಟೇ ಈ ಥರ ಇರಲಿ. ಈ ಥರ ಹಿಂದೆ ಮೇಲಿಂದ ತಗೊಂಡು ನಮ್ಮ ಬ್ಯಾಂಡ್ ಸೈಜ್ನ ಕರೆಕ್ಟಾಗಿ ಮೆಜರ್ ಮಾಡ್ಕೊಳ್ಳಿ. ಸೊ ಮೆಜರ್ ಮಾಡಿಕೊಂಡ್ರೆ ನಮ್ಮ ಬ್ಯಾಂಡ್ ಸೈಜ್ ಬಂದು ಇಲ್ಲಿ ನನ್ನ ಬ್ಯಾಂಡ್ ಸೈಜು. ಸೊ ಆ್ಯಕ್ಚುಲಿ ನಿಮ್ಮ ಬ್ಯಾಂಡ್ ಸೈಜ್ನ ನೀವೇ ಈ ಥರ ನೋಡ್ಕೊಳ್ಳಿ. ನನ್ನ ಬ್ಯಾಂಡ್ ಸೈಜ್ ಬಂದು 32 ಇದೆ. ಸೊ ಇಲ್ಲಿ ನೋಡ್ಬೋದು 32 ಇದೆ. ಇದು ಬ್ಯಾಂಡ್ ಸೈಜ್ ಆಯಿತು. ಇಲ್ಲಿಗೆ ತಗೋಬೇಕು, ಕರೆಕ್ಟಾಗಿ ಇಲ್ಲಿಗೆ ನಮ್ಮ ಬ್ಯಾಂಡ್ ಸೈಜ್ನ ತಗೊಳ್ಬೇಕು. ಆಮೇಲೆ ನಮ್ಮ ಕಪ್ ಸೈಜ್, ಸೊ ಕಪ್ ಸೈಜ್ನ ನಾವು ಇಲ್ಲಿಂದ ನಮ್ಮ ಹಿಂದೆ ನೀವು ನೋಡ್ಬೋದು, ಇಲ್ಲಿ ಮೇಲೆ ಇರಲಿ, ಇಲ್ಲಿ
ಇಲ್ಲಿಂದ ನಮ್ಮ ಕಪ್ ಸೈಜ್ನ ನಾವು ಸರಿಯಾಗಿ ಇಟ್ಕೊಂಡು ಈ ಥರ ತಗೊಳ್ಬೇಕು. ಸೊ ನನ್ನ ಕಪ್ ಸೈಜ್ ಬಂದು 35 ಇದೆ. ಸೊ 35, 32 ಈ ಬ್ಯಾಂಡ್ ಸೈಜ್ನ ಫಸ್ಟ್ ನೋಡಿಕೊಂಡು ಅದನ್ನ ತಲೆಯೊಳಗೆ ಇಟ್ಕೊಳ್ಳಿ. ನಾವು ಇವಾಗ ಇಲ್ಲಿರೋ ಅಂಥ ಬ್ಯಾಂಡ್ ಸೈಜು 32 ಆಗಿರುತ್ತೆ. ಇದು ಬ್ಯಾಂಡ್ ಸೈಜ್ ಅಂತಾರೆ. ಇದನ್ನ ಮೇಲ್ಗಡೆ ನಾವು ಮೆಜರ್ ಮಾಡ್ತೀವಲ್ವಾ, ಇದು ಬಂದು ಕಪ್ ಸೈಜು, ನಮ್ಮ ಕಪ್ ಸೈಜ್ ಆಗಿರುತ್ತೆ. ಇದು ನಾವು ಇದನ್ನ ಯಾವ ಥರ ನಮಗೆ ಬೇಕು, ಯಾವ ಥರ ಕಂಡಿಡ್ಕೊಳ್ಳೋದು ಅಂದರೆ ನಾನು ನಿಮಗೆ ತೋರಿಸ್ತೀನಿ. ಸೊ ನಾನೀಗ ಬ್ಯಾಂಡ್ ಸೈಜ್ನ ನೋಡ್ಕೊಂಡಿದ್ದಾಯ್ತು. 32 ಇದೆ, ಕಪ್ ಸೈಜು 35 ಇದೆ. 35ಇಂದ 32ನ ಮೈನಸ್ ಮಾಡಿ. ಸೊ 35ಇಂದ 32ನ ಮೈನಸ್ ಮಾಡಿದ್ರೆ ಅಲ್ಲಿ ಬರೋ ಅಂಥದ್ದು 3 ಅಂದರೆ ಸಿ ಕಪ್ ಅಂತ. ನಾನಿವಾಗ ನನ್ನ ಸೈಜ್ ಬಗ್ಗೆ ಹೇಳಿದೆ ಅಲ್ವಾ. ಆ್ಯಕ್ಚುಲಿ ಏನು ಗೊತ್ತಾ, ಬ್ರಾನಲ್ಲಿ 4 ಟೈಪ್ಸ್ ಇರುತ್ತೆ. ಸೊ ಫಸ್ಟ್ ಒನ್ನು ಎ ಅಂದರೆ ನಮ್ಮ ಬ್ಯಾಂಡ್ ಸೈಜು ಮತ್ತು ನಮ್ಮ ಕಪ್ ಸೈಜು ಸೇಮ್ ಇದ್ದಾಗ ಅದು ಎ ಅಂತ ಆಗತ್ತೆ. ಸೊ ಅದಾದಮೇಲೆ ಸೆಕೆಂಡ್ ಒನ್ನು, ಫಸ್ಟ್ ಈಗ 1 ಅಂತ. ಈಗ ನಮಗೆ ಬ್ಯಾಂಡ್ ಸೈಜ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನಮ್ಮ ಬ್ಯಾಂಡ್ ಸೈಜು 32 ಇರುತ್ತೆ, ನಮ್ಮ ಕಪ್ ಸೈಜು 32 ಇದ್ದಾಗ ನಾವು ಎ ಕಪ್ ಬ್ರಾನ ತಗೊಳ್ಬೇಕಾಗತ್ತೆ, ಎ ಕಪ್ಪು. ನೆಕ್ಸ್ಟ್ ಬಂದು ಸೆಕೆಂಡ್ ಒನ್ನು ಬಿ ಕಪ್ಪು. ಸೊ ಸೆಕೆಂಡ್ ಒನ್ನು ಬಿ ಕಪ್ ಇರುತ್ತೆ, ಅಲ್ಲಿಗೆ 1 ಎ. ನಾನಿಲ್ಲಿ ಚಾರ್ಟ್ ಕೂಡ ಹಾಕಿರ್ತೀನಿ, ನೀವು ಆಮೇಲೆ ನೋಡ್ಕೊಳ್ಳಿ. ಸೆಕೆಂಡ್ ಒನ್ನು 2 ಮತ್ತು ಬಿ ಅಂತ ಇರುತ್ತೆ. ಈಗ ನಮ್ಮ ಬ್ಯಾಂಡ್ ಸೈಜ್ 32 ಇದ್ದು ನಮ್ಮ ಕಪ್ ಸೈಜು 34 ಇದ್ದಾಗ 34ಇಂದ 32ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 2 ಬರುತ್ತಲ್ವಾ. ಆಗ ನಾವು ತಗೋಬೇಕಾಗಿರೋದು ನಮ್ಮ ಮೆಜರ್ಮೆಂಟ್ ಯಾವ್ದು ತಗೋಬೇಕು? ಬಿ ಕಪ್ನ ತಗೊಳ್ಬೇಕು. ಬಿ ಈಕ್ವಲ್ಸ್ 2 ನಾವು ಮೈನಸ್ ಮಾಡಿದಾಗ ನಮಗೆ 2 ಬರಬೇಕು, ಅದು ಬಿ ಕಪ್ನ ತಗೊಳ್ಬೇಕು. ಈಗ ನನ್ನ ಸೈಜು 32 ಇದೆ, ಕಪ್ ಸೈಜ್ ಬಂದು ನಂದು 35 ಇದೆ. ಅಂದರೆ 35ಇಂದ 32ನ ಮೈನಸ್ ಮಾಡಿದಾಗ 3 ಬರುತ್ತೆ. ಸೊ ನಾನು ತಗೋಬೇಕಾಗಿರೋದು ಸಿ, ಅಂದರೆ 3 ಮೈನಸ್ ಆಯ್ತಲ್ವಾ, ಸಿ ಈಕ್ವಲ್ಸ್ 3. ಸೊ ನಾನು 3 ಸಿ ಕಪ್ನ ತಗೊಳ್ಬೇಕಾಗತ್ತೆ. ನೆಕ್ಸ್ಟ್ ಇನ್ನು ಕೆಲವರಿಗೆ 32 ಬ್ಯಾಂಡ್ ಸೈಜ್ ಇರುತ್ತೆ, ಮೇಲ್ಗಡೆ ಕಪ್ ಸೈಜ್ ಬಂದು 36 ಇರುತ್ತೆ. ಸೊ ಅಂಥವ್ರು ಡಿ ಕಪ್ನ ತಗೊಳ್ಬೇಕಾಗತ್ತೆ. ಸೊ ಇದೇ ಥರ ಸೊ ವೇರಿಯೇಷನ್ ಆಗ್ತಾ ಹೋಗುತ್ತೆ. ತುಂಬ ಹೆವಿ ಬ್ರೆಸ್ಟ್ ಇದ್ದರಿಗೆ ಈ ಸಿ ಇ ನನಗೆ ಗೊತ್ತಿರೋ ಪ್ರಕಾರ ಈ ಕಪ್ ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ನೂ ಜಾಸ್ತಿ ಇರುತ್ತೇನೋ ಗೊತ್ತಿಲ್ಲ. ಸೊ ಎ ಬಿ ಸಿ ಡಿ ಇ, ಸೊ ಈ ಥರ 5 ಟೈಪ್ಸು ನಾನು ಇದನ್ನ ಕಪ್ಸ್ನ ಮೆಜರ್ ಮಾಡ್ಬೋದು. ಇದು ನಾನು ಮೆಜರ್ ಮಾಡೋದನ್ನ ಮಾತ್ರ ನಿಮಗೆ ತಿಳಿಸ್ತೆ ಇದು ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ಸೊ ನಮ್ಮ ಬ್ಯಾಂಡ್ ಸೈಜಿಂದ, ನಮ್ಮ ಕಪ್ ಸೈಜಿಂದ ಬ್ಯಾಂಡ್ ಸೈಜ್ನ ಮೈನಸ್ ಮಾಡಿದಾಗ ಬರೋ ಅಂಥ 1 2 3 4, 1ಗೆ ಎ, 2ಗೆ ಬಿ, 3ಗೆ ಸಿ, 4ಗೆ ಡಿ. ಸೊ ಇದನ್ನ ಒಂದು ಮೈಂಡಲ್ಲಿ ನಾವು ಬ್ರ್ಯಾನ ಸೆಲೆಕ್ಟ್ ಮಾಡುವಾಗ ಬೇಕಾಗಿರೋ ಅಂಥ ಒಂದು ಸಣ್ಣ. ಆ್ಯಕ್ಚುಲಿ ನಾನಿವಾಗ 3 ಟೈಪ್ಸ್ ಆಫ್ ಬ್ರಾನ ತೋರಿಸ್ತೀನಿ. ನಮಗೆ ಸಿ ಕಪ್ ತಗೊಂಡಾಗ ಫುಲ್ಲು ಕವರೇಜ್ ಬರುತ್ತೆ ಬಾಡಿನಲ್ಲಿ. ನಮ್ಮ ಬ್ರೆಸ್ಟ್ ಸೈಜು ಸ್ವಲ್ಪ ದಪ್ಪ ಇದ್ದವರು ಫುಲ್ ಕವರೇಜ್ ಬ್ರಾ ಅಂತಲೇ ಸಿಗತ್ತೆ. ನೋಡಿ, ನನ್ನ ಹತ್ರ ಇರೋದು ಸಿ ಕಪ್ಪು, ನಿಮಗೆ ಕಾಣಿಸ್ತಾ ಇದೆಯಾ ಅಂತ ಅಂದ್ಕೊಂಡಿದ್ದೀನಿ. ಸಿ ಕಪ್ ಬ್ರಾನ ತೊಗೊಂಡಿದ್ದೀನಿ. ಸೊ ಇದು ಬಾಡಿಗೆ ಈ ಥರ ಫುಲ್ಲು ಕವರೇಜ್ ಇರುತ್ತೆ. ಫುಲ್ ಕವರೇಜ್ ಅಂದರೆ ನಾವು ಈ ಟೀ ಶರ್ಟ್ಸು ಮತ್ತು ಡ್ರೆಸ್ಸು ಮತ್ತು ಈ ಥರದ್ದು ಶರ್ಟು ಆ ಥರದ್ದೆಲ್ಲ ಹಾಕೊಳ್ತೀವಲ್ವ, ಆವಾಗ ಈ ಥರ ಬ್ರಾನ ಯೂಸ್ ಮಾಡಿದ್ರೆ ಬೆಸ್ಟ್ ಇರುತ್ತೆ. ಇದು ಕ್ವಾಲಿಟಿ ವೈಸು ಅಷ್ಟೇ, ಇದು ಒಂಥರ ಸ್ವಲ್ಪ ಥಿಕ್ನೆಸ್ ಇರುತ್ತೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಇದನ್ನು ಆನ್ಲೈನಲ್ಲೇ ತೊಗೊಂಡಿದ್ದು. ಇದ್ರ ಲಿಂಕ್ ಬೇಕಂದರೆ ನೀವು ಕಮೆಂಟ್ ಮಾಡಿ, ನಾನು ಸೆಂಡ್ ಮಾಡ್ತೀನಿ ನಿಮಗೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ. ಇದಂತೂ ತುಂಬಾ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಗುತ್ತೆ. ಆಮೇಲೆ ಇದು ಪಟ್ಟಿ ಬಂದು ಈ ಥರ ದಪ್ಪ ಪಟ್ಟಿ, ಇದರಲ್ಲಿ ಸಿಂಗಲ್ ಪಟ್ಟಿ ಮತ್ತು ಬಿಗ್ ಸೈಜ್ ಪಟ್ಟಿ 2 ಥರ ಪಟ್ಟಿ ಬರುತ್ತೆ, ಮತ್ತು ಟ್ರಾನ್ಸ್ಪರೆಂಟು ಬರುತ್ತೆ. ಸಿಂಗಲ್ ಪಟ್ಟಿದೆಲ್ಲ ನಮ್ಮ ಸ್ಯಾರಿಗೆ ಚೆನ್ನಾಗಿರುತ್ತೆ, ನಮಗೆ ಸ್ಯಾರಿಗೆ ವೇರ್ ಮಾಡಿದಾಗ ಹಾಕೊಳ್ಳೋದಕ್ಕೆ. ಈ ಥರ ನಾವು ಮನೇಲಿರುವಾಗ ಟೀ ಶರ್ಟ್ಸ್ಗೆಲ್ಲ ಮತ್ತು ಈ ಥರ ಡ್ರೆಸ್ಸಿಗೆ, ಈ ಥರದ್ದೆಲ್ಲ ಡೀಪು ನೆಕ್ಕಿರೋ ಡ್ರೆಸ್ಗಳಿಗೆಲ್ಲ ನಾವು ಒಂದು ಸಿಂಗಲ್ ಇದನ್ನು ಹಾಕೊಳ್ತೀವಲ್ವ, ಆ ಟೈಪಿಗೆಲ್ಲ ಈ ಥರ ಫುಲ್ ಕವರೇಜ್ ಬ್ರಾನ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಸೊ ತುಂಬಾ ಚೆನ್ನಾಗಿರುತ್ತೆ, ಇದೊಂಥರ ಕಂಫರ್ಟಬಲ್ ಆಗಿರುತ್ತೆ. ಇದು
ಈ ಥರದ್ದೊಂದು ನಾನು ಬ್ರಾನ ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಯಾರೋ ಹೇಳಿದ್ರು ನಮಗೆ ಕಪ್ಸ್ ಬ್ರಾ ಹಾಕೊಳ್ಳಿ ಕಂಫರ್ಟಬಲ್ ಅನ್ಸುತ್ತೆ. ಕಪ್ಸ್ ಬ್ರಾನ ಯಾರು ಹಾಕೊಳ್ಳೋದು ಗೊತ್ತಾ, ನಮಗೆ ಫ್ರಂಟ್ ಸೈಜು ಬ್ರಾ ಸಾರಿ ನಮಗೆ ಕಪ್ ಸೈಜು ಅಂದರೆ ನಮ್ಮ ಬ್ರೆಸ್ಟು, ನಮ್ಮ ಎದೆ, ಸೊ ತುಂಬ ಸಣ್ಣ ಇರುತ್ತಲ್ವಾ, ಅವರು ಸ್ವಲ್ಪ ಫಿಟ್ಟಾಗಿ ಕಾಣಬೇಕು, ಚೆನ್ನಾಗಿ ಶೇಪ್ ಕಾಣಬೇಕು ಅಂದರೆ ಈ ಥರ ಕಪ್ಸ್ ಬ್ರಾನ ಯೂಸ್ ಮಾಡಬೇಕಾಗತ್ತೆ. ಇದು ಕಂಫರ್ಟಬಲ್ ಓಕೆ. ಈಗ ಹೆವಿ ಬ್ರೆಸ್ಟ್ ಇರೋರು ಮೊದಲೇ ದಪ್ಪ ಇರುತ್ತೆ ಅಂತ ನಾವು ಫೀಲ್ ಮಾಡ್ತಾ ಇರ್ತೀವಿ ಅನ್ಕೊಳ್ಳಿ, ತುಂಬ ದಪ್ಪ ಇರುತ್ತಲ್ಲ, ಅವರು ಈ ಥರ ಕಪ್ಸ್ ಬ್ರಾನ ಹಾಕೊಂಡ್ರೆ ಇನ್ನೂ ಹೆವಿಯಾಗಿ ಕಾಣಿಸುತ್ತೆ. ಸೊ ಅವಾಗ ನಮಗೆ ಅಷ್ಟೊಂದು ಮುಂದೆ ಫ್ರಂಟ್ ಈ ಥರ ಮುಂದೆ ಬಂದಂಗೆ ಅನ್ಸುತ್ತೆ. ನಾವು ಡ್ರೆಸ್ಗಳಾಗಲಿ ಟಿ ಶರ್ಟ್ಸಿಗೆಲ್ಲ ಆಗಲಿ ತುಂಬ ಹೆವಿ ಬ್ರೆಸ್ಟ್ ಇರೋರು ಈ ಥರ ಬ್ರಾನ ಯೂಸ್ ಮಾಡದೇ ಇರೋದೇ ಒಳ್ಳೆಯದು ಅನ್ನೋ ನನ್ನ ಅನಿಸಿಕೆ. ಸೊ ನನ್ನ ಅನುಭವದ ಮಾತು. ಸೊ ನಾನು ಯೂಶಲಿ ಇದನ್ನು ತಗೊಂಡಿದ್ದೆ, ಬಟ್ ನಾನು ಜಾಸ್ತಿ ಈ ಥರದ್ದು ಯೂಸ್ ಮಾಡೋದಿಲ್ಲ. ಸೊ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಥರ ಇದ್ರದ್ದು ಸ್ಪಾಂಜಿ ಟೈಪು, ಇದರಲ್ಲೂ ಕೂಡ 0 ಸೈಜ್ ಇರುತ್ತೆ, ಆಮೇಲೆ 1 2 3 4 ಸ್ವಲ್ಪ ಕಮ್ಮಿ, ಆಮೇಲೆ ಇನ್ನು ಹೆವಿ ಸ್ಪಾಂಜ್ ಇರೋದು, ಇದರಲ್ಲೂ ವೆರೈಟೀಸ್ ಆಫ್ ಸ್ಪಾಂಜಸ್ ಸಿಗತ್ತೆ. ಆ್ಯಕ್ಚುಲಿ ಇದು ಬಂದು ನಾನು ಆವಾಗಲೇ ಹೇಳ್ದಂಗೆ ಎ ಸೈಜಲ್ಲಿ ಯಾರಿರ್ತಾರೆ ಅಂದರೆ ಎ ಕಪ್ಪಲ್ಲಿ ಯಾರಿರ್ತಾರೆ ಅವ್ರಿಗೆ ತುಂಬ ಹೆವಿ ಬ್ರೆಸ್ಟ್ ಸೈಜ್ನ ಸ್ವಲ್ಪ ಇದು ಮಾಡೋದಕ್ಕೆ ಅಂತ ಈ ಥರ ದಪ್ಪ ಸ್ಪಾಂಜಿ ಇದನ್ನು ಹಾಕ್ಕೊಳ್ತಾರೆ. ಇನ್ನು ಸಿ ಡಿ ಇರೋರು, ಕಪ್ ಸೈಜು ಸಿ ಡಿ ಇರೋರು ಈ ಥರ ಸ್ಪಾಂಜಿ ಬ್ರಾನ ಹಾಕದೇ ಇರೋದೇ ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ. ನೆಕ್ಸ್ಟ್ ಒನ್ ಬಂದು ಈ ಥರ ಬ್ರಾ. ಇದು ಸಾಮಾನ್ಯವಾಗಿ ಇದು ತುಂಬ ಇದಿದೆ, ಅಂದರೆ ಸಣ್ಣ ಪಟ್ಟಿ, ಸ್ಮಾಲ್ ಪಟ್ಟಿ ಅಂತೀವಲ್ವಾ, ಇದು ಈ ಥರ ಇದೆ ಸ್ಮಾಲ್ ಪಟ್ಟಿ. ಇದು ಬಂದು ನಮ್ಮ ಸ್ಯಾರಿಗೆಲ್ಲ ಬೆಸ್ಟು. ಸ್ಯಾರಿಗೆಲ್ಲ ನಾವೀಗ ಫುಲ್ ಕವರೇಜ್ ಇರೋದು, ತುಂಬ ಹೆವಿ ಇರೋದು ಹಾಕಿದ್ರೆ ಬ್ಲೌಸೂ ಒಂಥರ ಫುಲ್ಲು ಹಿಂಗೆ ಇದಾದಂಗೆ ಆಗುತ್ತೆ, ಸುಕ್ ಥರ ಆಗುತ್ತೆ, ನಮ್ಗೆ ಅಷ್ಟೊಂದು ಕಂಫರ್ಟಬಲ್ ಅನ್ಸೋದಿಲ್ಲ. ಸೊ ಅವಾಗ ಚೆನ್ನಾಗಿ ಕಾಣಿಸೋದಿಲ್ಲ. ಸ್ಯಾರಿಗೆಲ್ಲ ಈ ಥರ ಸಿಂಪಲ್ ಬ್ರಾಗಳು ಸಿಗತ್ತೆ. ಸೊ ಈ ಥರದ್ದು ಆಲ್ಮೋಸ್ಟ್ ಈ ಥರ ಸಿಂಪಲ್ ಬ್ರಾಗಳನ್ನ ನಾವು ಸ್ಯಾರಿಗೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಅಂದ್ಕೊಂಡು ನಾನು 3 ಟೈಪ್ಸು ತೋರಿಸ್ತಾ ಇದ್ದೀನಿ. ಇದು ಬಂದು ಸ್ಮಾಲ್ ಪಟ್ಟಿದು, ಇದು ಬೆಸ್ಟ್ ಅಂದರೆ ಸ್ಯಾರಿಗಳಿಗೆ. ಸೊ ಇದರಲ್ಲೂ ಅಷ್ಟೇ 30 ಇದು ನನ್ನ ಸೈಜು, ನಾನು ಸಿ ಕಪ್ನ ಯೂಸ್ ಮಾಡೋದ್ರಿಂದ ಸೊ ನನ್ನ ಬ್ಯಾಂಡ್ ಸೈಜ್ 32 ಇದ್ರೂ ನನ್ನ ಕಪ್ ಸೈಜು ಸಿ ಕಪ್ನ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಇದನ್ನು ಅಷ್ಟೇ ಸಿ ಕಪ್ನ ತೊಗೊಂಡಿದ್ದೀನಿ, ಈ ಥರದ್ದಿದೆ. ಸೊ ಆಮೇಲೆ ನಾವು ಈ ಬ್ರಾನ ಶಾಪಿಂಗ್ ಮಾಡೋಕ್ಕೆ ಹೋಗ್ತೀವಲ್ವ, ಆವಾಗ ಜಸ್ಟ್ ಒಂದು ಸಣ್ಣ ಇದನ್ನು ಮಾತ್ರ ಪ್ರತಿಯೊಬ್ಬರೂ ಅಬ್ಸರ್ವ್ ಮಾಡಿ ತಗೊಳ್ಳಿ. ನಾನು ನಿಮಗೆ ಜಸ್ಟ್ ತೋರಿಸ್ತಾ ಇದ್ದೀನಿ ಇಲ್ಲಿ. ಈ ಬ್ರಾನಲ್ಲಿ ನೀವು ನೋಡ್ಬೋದು, ಸೊ ಕಾಣಿಸ್ತಾ ಇದೆಯಾ? ಓಕೆ. ಈ ಬ್ರಾನಲ್ಲಿ ಈ ಥರ ಸೆಂಟ್ರಲ್ಲಿ ಈ ಥರ ಲೈನ್ ಬಂದಿರುತ್ತೆ. ಸೊ ಈ ಥರ ಇದೆ ನೋಡಿ, ಕಾಣಿಸ್ತಿದ್ಯಾ? ಸಿಕ್ಕಾಬಟ್ಟೆ ಗಾಳಿ ಬರ್ತಾ ಇದೆ, ಹೊರಗಡೆ ಲೈಟಾಗಿ ಮಳೆನೂ ಬರ್ತಾ ಇದೆ. ಸೊ ಈ ಥರ ಲೈನ್ಸ್ ಇರುತ್ತೆ. ಈ ಥರದನ್ನ ಸ್ವಲ್ಪ ನೀವು ಅವಾಯ್ಡ್ ಮಾಡಿ ಡ್ರೆಸ್ಗಳಿಗೆ ವೇರ್ ಮಾಡೋದಕ್ಕೆ. ಸೊ ಇದು ಸ್ಯಾರಿಗಾದರೆ ಓಕೆ, ಸ್ಯಾರಿ ಬ್ಲೌಸ್ಗೆ ಆದರೆ ಓಕೆ, ಏನು ಪ್ರಾಬ್ಲಮ್ ಇರಲ್ಲ. ಈ ಥರದ್ದು ಪಟ್ಟಿ ಅಂದರೆ ಈ ಸೆಂಟ್ರಲ್ಲಿ ನಮ್ಗಿಲ್ಲಿ ನಾವು ಹಾಕೊಂಡಾಗ ಈ ಥರ ಒಂದೊಂದ್ಸತಿ ಅಸಹ್ಯವಾಗಿ ಕಾಣಿಸ್ತಾ ಇರುತ್ತೆ. ನಾವು ಈ ಟಿ ಶರ್ಟಿಗೆ ಮತ್ತು ಸ್ವಲ್ಪ ಪ್ಲೈನ್ ಡ್ರೆಸ್ಗಳಿಗೆ ಈ ಸಿಂಥೆಟಿಕ್ಸ್ದು ಡ್ರೆಸ್ ಎಲ್ಲ ಹಾಕೊಳ್ತೀವಲ್ವ, ಅಂಥ ಟೈಮಲ್ಲಿ ಈ ಥರ ಪಟ್ಟಿಗಳ್ದು ಇದೊಂದು ನಾವು ಶಾಪಿಂಗ್ ಮಾಡುವಾಗಲೇ ನೀವು ಅಬ್ಸರ್ವ್ ಮಾಡಿ, ಈ ಥರ ಪಟ್ಟಿ ಇರೋದನ್ನ ತಗೊಳ್ಳೋದಕ್ಕೆ ಹೋಗಬೇಡಿ, ಚೆನ್ನಾಗಿ ಕಾಣಿಸೋದಿಲ್ಲ, ನಮ್ಗೆ ಅದೊಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಇದು ನೋಡ್ಬೋದು, ಇದೇನಿದ್ರು ಸ್ಯಾರಿಗೆ ಓಕೆ, ಸ್ಯಾರಿಗೇನು ಹೊರಗಡೆ ಕಾಣಿಸೋದಿಲ್ಲ. ಈ ಥರ ಪಟ್ಟಿ ಇರೋದನ್ನ ಸೆಂಟ್ರಲ್ಲಿ ನೀವು ನೋಡಿದ ತಕ್ಷಣನೇ ಸೆಂಟ್ರಲ್ಲಿ ಈ ಥರ ಪಟ್ಟಿ ಬಂದಿದ್ರೆ ಇದು ಬೇಡ ಅಂತ ರಿಜೆಕ್ಟ್ ಮಾಡಿ, ಇದನ್ನ ಈ ಥರದ್ದು ತಗೊಳ್ಳಿ. ನೋಡಿ, ಇದು ಫುಲ್ಲು ಈ ಥರ ಇದೆ, ಇದೇನು ಪ್ರಾಬ್ಲಮ್ ಇರಲ್ಲ, ನೀಟಾಗಿ ಕಾಣಿಸುತ್ತೆ ನೋಡಿ. ಈ ಥರ ಇದು ಯಾವುದೇ ರೀತಿಯ ಈ ಪಟ್ಟಿ ಬಂದು ಕೆಳಗಡೆ ಇರುತ್ತೆ. ಸೊ ಇದು ನಮ್ಮ ಬಾಡಿ ಶೇಪ್ಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದು ಯಾವುದೇ ರೀತಿಯ ನಮಗೆ ಅನ್ಕಂಫರ್ಟಬಲ್ ಅನಿಸೋದಿಲ್ಲ. ಇದನ್ನು ಮಾತ್ರ ನೀವು ತೊಗೊಂಡ್ರು, ಅಕಸ್ಮಾತ್ ತೊಗೊಂಡಿದ್ರು ಏನು ಮಾಡೋಕ್ಕಾಗಲ್ಲ, ಸ್ಯಾರಿಗೆಲ್ಲ ಯೂಸ್ ಮಾಡಿ. ಈ ಥರ ಪಟ್ಟಿ, ಸೆಂಟ್ರಲ್ ಪಟ್ಟಿ ಬಂದಿರೋದನ್ನ ಈ ಥರದನ್ನ
ಡ್ರೆಸ್ಗಳಿಗೆ ಮತ್ತು ಟೀ ಶರ್ಟಿಗೆಲ್ಲ ಈ ಥರದ್ದು ಯೂಸ್ ಮಾಡಿ. ತುಂಬಾ ಚೆನ್ನಾಗಿರತ್ತೆ. ನಮಗೂ ಅಷ್ಟೊಂದು ಅನ್ಕಂಫರ್ಟಬಲ್ ಅಂತ ಅನಿಸೋದಿಲ್ಲ. ಕೆಲವೊಂದು ಸತಿ ಹಾಕ್ಕೊಂಡಿರ್ತೀವಿ, ತುಂಬ ಜನ ಹಾಕ್ಕೊಂಡಿರ್ತಾರೆ. ಅದು ಹೊರ್ಗಡೆ ಸ್ವಲ್ಪ ಎಕ್ಸ್ಪೋಸ್ ಆಗ್ತಾ ಇರುತ್ತೆ. ಆದರೆ ಎಲ್ಲರ ಮೈಂಡ್ಸೆಟ್ಟು ಒಂದೇ ಥರ ಇರಲ್ಲ. ಕೆಟ್ಟ ಜನಗಳು ಇರ್ತಾರೆ. ಅವ್ರು ನೋಡೋ ದೃಷ್ಟಿ ಒಂಥರ ಬೇರೆ ಥರ ಇರುತ್ತೆ. ಟೀಸ್ ಮಾಡೋರು ಇರ್ತಾರೆ. ಸೊ ಹಾಗಾಗಿ ಕೆಲವೊಂದು ವಿಷಯಗಳನ್ನ ನಾವು ತಿಳ್ಕೊಂಡಿದ್ರೆ ಒಳ್ಳೇದಲ್ವಾ ಫ್ರೆಂಡ್ಸ್. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ಸೊ ಇದು ಈ ಥರ ಬ್ರಾನ ಯೂಸ್ ಮಾಡಿ. ಇದು ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಅಂತ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ನಾನು ಲಾಸ್ಟ್ ಟೈಮು ಒಂದು ಪೀರಿಯಡ್ಸ್ದು ಪ್ಯಾಡ್ ಬಗ್ಗೆ ಒಂದು ವ್ಲಾಗ್ ಮಾಡಿದ್ದೆ. ಸೊ ಪರ್ಸ್ನಲ್ಲು ಓನ್ಲಿ ಫಾರ್ ಲೇಡೀಸ್ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ, ಇಂಥ ವಿಡಿಯೋಗಳನ್ನ ಶೇರ್ ಮಾಡಿ ಮೇಡಮ್, ನಮ್ಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಕ್ತು ಅಂತ ತುಂಬ ಜನ ಲೈಕ್ ಮಾಡಿದ್ದೀರಾ. ಸೊ ಹಾಗಾಗಿ ಒಂದಷ್ಟು ನನಗೆ ಗೊತ್ತಿರೋ ಅಂಥ ಒಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮ ಪರ್ಸ್ನಲ್ಲು. ಸೊ ಎಲ್ಲ ಲೇಡೀಸೂ ಹೇಳ್ಕೊಳಕ್ಕಾಗದೇ ಇರೋ ಅಂಥದ್ದು. ಕೆಲವೊಂದಷ್ಟು ಜನ ಹೊರ್ಗಡೆ ಇಂಥ ವಿಷಯಗಳನ್ನ ಮಾತಾಡೋಕ್ಕೇ ಇನ್ನೂ ಮುಜುಗರ ಪಡ್ತಾರೆ. ಸೊ ಆಗಿರುವಾಗ ಈ ಥರದ ವೀಡಿಯೋಸ್ನ ಆರಾಮಾಗಿ ನೋಡಿಕೊಂಡು ಅವರೂ ಕಲಿಬೋದು. ಅವ್ರಿಗೂ ಒಂದು ಮೈಂಡ್ ಮೆಚ್ಯೂರಿಟಿ ಅನ್ನೋದು ಗೊತ್ತಾಗತ್ತೆ. ಸೊ ಈ ಥರನೂ ಇದೆಯಾ, ಬ್ಯಾಂಡ್ ಸೈಜ್ ಬೇರೆ ಕಪ್ ಸೈಜ್ ಬೇರೆ ಇದೆಯಾ ಅಂತ ನಿಮ್ಗೊಂದು ಐಡಿಯಾ ಸಿಗತ್ತೆ ಅನ್ನೋ ಒಂದೇ ಕಾರಣದಿಂದ ಈ ಲಾಗ್ನ. ಓಕೆ, ನಿಮ್ಗೆಲ್ಲರಿಗೂ ಈ ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಗೊತ್ತಿಲ್ಲದೆ ಇರೋ ವಿಷಯಗಳನ್ನ ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಎಲ್ಲರೂ ಎಲ್ಲದನ್ನು ಕಲ್ತಿರೋಕ್ಕೆ ಚಾನ್ಸೇ ಇಲ್ಲ. ಎಲ್ಲ ವಿಷಯಗಳಲ್ಲೂ ಎಲ್ಲರೂ ಏನಂತಾರೆ ಪಂಡಿತರಂತೂ ಆಗಿರೋಕ್ಕೆ ಚಾನ್ಸೇ ಇಲ್ಲ. ಸೊ ಎಷ್ಟೊಂದು ವಿಷಯಗಳನ್ನ ನಾನು ಕೂಡ ಗೂಗಲಲ್ಲಿ ಸರ್ಚ್ ಮಾಡೋದು, ಯೂಟ್ಯೂಬಲ್ಲಿ ನೋಡೋದು, ಇನ್ಸ್ಟಾಗ್ರಾಮಲ್ಲಿ ನೋಡೋದು, ಫೇಸ್ಬುಕ್ಕಲ್ಲಿ ನೋಡೋದು, ಎಲ್ಲ ಕಡೆ ಯಾವ್ದಾದ್ರು ಇನ್ಫಾರ್ಮೇಟಿವ್ ಲಾಗ್ಸ್ ಬರ್ತಾ ಇದೆ ಅಂದರೆ ಅದನ್ನೊಂದಷ್ಟು ನೋಡಿ ಸರ್ಚ್ ಮಾಡಿ ನಾನು ಕೂಡ ತಿಳ್ಕೊಳ್ತಾ ಇರ್ತೀನಿ. ಸೊ ಹಾಗೇ ಎಲ್ಲರೂ ನೋಡೋದ್ರಲ್ಲಿ ಏನು ತಪ್ಪಿಲ್ಲ. ನೋಡಿ ಕಲಿ ಮಾಡಿ ತಿಳಿ ಅನ್ನೋ ಗಾದೆನೇ ಇದೆಯಲ್ವಾ. ಸೊ ಹಾಗಾಗಿ ನಾನು ಇದೊಂದು ಸಣ್ಣ ಲಾಗ್ನ ಮಾಡಿದೆ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ಫಾರ್ಮೇಟಿವ್ ಲಾಗ್ಸ್ ಅಂತ. ಸೊ ಈ ಥರದ್ದೇ ಲಾಗ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಇನ್ನು ಪರ್ಸ್ನಲ್ ವಿಚಾರಗಳು, ಪರ್ಸ್ನಲ್ ಟಾಕ್ಸ್ ಬಗ್ಗೆ ಒಂದಷ್ಟು ವಿಡಿಯೋಸ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ಟು ಖಂಡಿತವಾಗ್ಲೂ ಇದೆ. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ಇನ್ನೊಂದೊಳ್ಳೆ ಇನ್ಫಾರ್ಮೇಷನ್ ಜೊತೆಗೆ. ಓಕೆನಾ ಫ್ರೆಂಡ್ಸ್? ಮತ್ತು ಇನ್ನೇನು ಮಾಡಬೇಕು, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ನಿಮಗೇನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಲವ್ ಯು ಆಲ್ ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್.